ತನ್ವೆ ಇಕ್ಕೇನಿ ಗಾಡಿ ಬತ್ತಾರಡೆ ಚಿಕ್ಕು ಚಿಕ್ಕು ಆಗಲ ಕುಟುಂಬ ಒಂದೇ ಒಳ್ಳೆಯ ಹೇಳ್ಕೊಂಡು ನಾವು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್. ಪಾಪುಗೆ 2.5 ತಿಂಗಳು ವ್ಯಾಕ್ಸಿನೇಷನ್ ಇವತ್ತು. ಸೊ ನಾನು ಅಮ್ಮ ವಿಕಿರಣ ಎಲ್ಲ ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದೀವಿ. ನಾನಂತೂ ಪಾಪುಗೆ ವ್ಯಾಕ್ಸಿನೇಷನ್ ನಮ್ಮ ಮನೆ ಹತ್ರ ಇರೋ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಹಾಕಿಸ್ತೀನಿ. ಇನ್ನು ನಮ್ಮ ಮನೆಯಿಂದ ಬರೀ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ನಮ್ಮೂರ್ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ. ಸೊ ನನ್ನ ದೊಡ್ಡ ಮಗಳಿಗೂ ಅಷ್ಟೇ ಚಿಕ್ಕ ಮಗಳಿಗೂ ಅಷ್ಟೇ ನಾನು ಅಲ್ಲೇ ಇಬ್ಬರಿಗೂ ವ್ಯಾಕ್ಸಿನೇಷನ್ ನ ಹಾಕಿಸ್ತಾ ಇರೋದು. ಅಲ್ಲಿ ಹೋಗಿದ ತಕ್ಷಣ ನಮ್ಮ ತಾಯಿ ಕಾರ್ಡ್ನ ತಗೊಂಡು ಯಾವ್ಯಾವ ವ್ಯಾಕ್ಸಿನ್ ಇದೆ ಅಂತ ಎಂಟ್ರಿ ಮಾಡ್ಕೋತಾರೆ. ಅದಾದ್ಮೇಲೆ ಪಾಪುದು ಎಷ್ಟು ವೆಯ್ಟ್ ಇದೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ತಿಂಗಳಿಗೆ ಅಟ್ಲೀಸ್ಟ್ ಪಾಪು 1/2 kg ಇಲ್ಲ 1 kgನಾದ್ರೂ ಗೈನ್ ಆಗಿರ್ಬೇಕು. ನನ್ ಮಗಳಂತೂ ವ್ಯಾಕ್ಸಿನ್ ಹಾಕಕ್ಕಿಂತ ಮುಂಚೆ ತುಂಬಾನೇ ಖುಷಿಯಾಗಿದ್ರು. ಆದ್ರೆ ವ್ಯಾಕ್ಸಿನ್ ಎಲ್ಲ ಆದ್ಮೇಲೆ ತುಂಬಾನೇ ಅಳು. ಅದಷ್ಟೇ ಅಲ್ಲದೆ ರಾತ್ರಿ ಪೂರಾ ಜ್ವರ ಬಂದು ತುಂಬಾನೇ ಅಳ್ತಾ ಇದ್ಲು. ಈ ಸಲ ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ 24 hours ನನ್ ಮಗಳಿಗೆ ಜ್ವರ ಹಾಗೆ ಇತ್ತು. ಇನ್ನು ನೆಕ್ಸ್ಟ್ ಡೇ ಎಷ್ಟು ಗಂಟೆಗೆ ವ್ಯಾಕ್ಸಿನ್ ಕೊಟ್ಟಿದ್ರು ನೋಡಿ, ಅಷ್ಟ್ ಗಂಟೆಗೆ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಇನ್ನು ನಮ್ಮ ಮನೇಲಿ ಶನಿವಾರ ಪೂಜೆಗೆ ರಾತ್ರಿಗೆ ಫಲಹಾರ ಮಾಡ್ಕೊಡಿ ಅಂತ ಸ್ವಾಮಿಗಳು ಅಂದ್ರು. ಅವ್ರಿಗೂ ಪಾಪ ಒಂದೇ ತರ ತಿಂದು ಬೇಜಾರಾಗಿರುತ್ತೆ ಅಂತ ಹೇಳಿ ನಾನೇ ಇವತ್ತು ಎಲ್ಲ ರೆಡಿ ಮಾಡ್ಕೊಟ್ಟೆ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಸ್ವಾಮಿಗಳ ಜೊತೆಗೆ ಅವ್ರ ಮನೆಯವರು ಬರ್ತಾರೆ. ಸೊ ಹಾಗಾಗಿ ಬಂದವ್ರಿಗೂ ಎಲ್ಲರಿಗೂ ಆಗ್ಬೇಕು ಅಂತ ಹೇಳಿ ಜಾಸ್ತಿನೇ ಅಕ್ಕಿ ಎಲ್ಲ ಹಾಕಿ ರುಬ್ಬಿದ್ದೆ. ನಾನಿಲ್ಲಿ 6.5 kg ಅಕ್ಕಿನ ತಗೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಜನ ಬರೋದ್ರಿಂದ ಶಾರ್ಟೇಜ್ ಆಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ. ಇನ್ನು ರುಬ್ಬಿಟ್ಟಿರೋ ಹಿಟ್ಟಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಆಕ್ಚುಲಿ ಪ್ಲಾನ್ ಇದ್ದಿದ್ದು ದೋಸೆ ಮಾಡೋಣ ಅಂತ, ಆದ್ರೆ ಇದು ಹಿಟ್ಟೆಲ್ಲ ನೋಡಿದಾಗ ಇಡ್ಲಿ ಮಾಡ್ಬಿಡೋಣ ಅಂತ ಒಂದ್ಸಲ ಮನ್ಸಿಗೆ ಅನ್ನಿಸ್ತು. ಆದ್ರೆ ಸ್ವಾಮಿಗಳು ದೋಸೆನೆ ಬೇಕು ಅಂತ ಅಂದ್ರಲ್ಲ, ಸೊ ಹಾಗಾಗಿ ಇವತ್ತು ದೋಸೆನ ಮಾಡ್ತಿದ್ವಿ. ಇನ್ನು ಸ್ವಾಮಿಗಳಿಗೆಲ್ಲ ನಾವು ಅಡಿಗೆನ ಮಾಡ್ಕೊಡ್ಬೋದಾ ಅಂದ್ರೆ ನಿಜವಾಗ್ಲೂ ಮಾಡ್ಕೊಡ್ಬೋದು. ಆದ್ರೆ ನಾವೂನು ಅದೇ ಶ್ರದ್ಧಾ ಭಕ್ತಿಯಿಂದ ಇರ್ಬೇಕು. ನಾನಂತೂ ಅಣ್ಣನವರು ಮಾಲೆ ಹಾಕ್ದಾಗಿಂದ ಯಾವುದೇ ನಾನ್ ವೆಜ್ ಏನು ತಿಂತಾ ಇರ್ಲಿಲ್ಲ. ಸೊ ಇವ್ರಿಗೆ ಅಡ್ಗೆ ಮಾಡಿ ಕೊಡ್ಬೇಕಾದ್ರೂ ಅಷ್ಟೇ ಸ್ನಾನ ಮಾಡ್ಕೊಂಡು ಅಡ್ಗೆ ಮಾಡಿ ಕೊಡ್ತೀನಿ. ನಮ್ಗೆಲ್ಲ ಸ್ಟವ್ ಬಂದ್ಮೇಲೆ ಈ ಒಲೆ ಮುಂದೆ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಅದ್ರ ಕಾವು ಇದೆಯಲ್ಲ, ಸೊ ಮುಖಕ್ಕೆನೆ ಹೊಡಿತಾ ಇತ್ತು. ಆದ್ರೂ ನನಗೆ ಈ ತರ ಎಲ್ಲ ಅಡಿಗೆ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ನಾನಂತೂ ದೋಸೆ ಮಾಡ್ಬೇಕಾದ್ರೆ ಎಲ್ಲಾರು ನಿಂತ್ಕೊಂಡು ಸುತ್ತಲಿಂದ ನೋಡ್ತಾ ಇದ್ರು. ನನ್ನ ಪ್ರಕಾರ ಯಾವ್ದನ್ನು ನಮಗೆ ಗೊತ್ತಿಲ್ಲ ಅಂತ ಇರಬಾರ್ದು. ಎಲ್ಲಾದ್ರಲ್ಲೂ ನಮ್ ಇನ್ವಾಲ್ವ್ಮೆಂಟ್ ಇರ್ಬೇಕು. ಆದ್ರೆ ಅದು ಒಳ್ಳೇದ್ರಲ್ಲಿ ಮಾತ್ರ ಇರ್ಬೇಕು. ಇನ್ನು ಕೆಲವರು ತುಂಬಾ ತರದ ಇನ್ವಾಲ್ವ್ಮೆಂಟ್ ನ ಮಾಡ್ತಾರೆ. ಆದ್ರೆ ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಅವ್ರಿವ್ರ ಸುದ್ದಿನ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಮನೇಲಿ ಏನ್ ನಡೀತಾ ಇದೆ ಅದ್ರಲ್ಲಿ ಏನಾದ್ರೂ ತಿಳ್ಕೊಂಡು ಮಾಡ್ಕೊಂಡು ಖುಷಿ ಪಡ್ಕೊಳ್ಳೋದು ಒಳ್ಳೇದಲ್ವಾ. ಅದಷ್ಟೇ ಅಲ್ಲ, ಇನ್ನೊಬ್ರು ನಮ್ ವಿಷಯ ಏನಾದ್ರೂ ಮಾತಾಡ್ತಾ ಇದ್ರೆ ನಾವ್ ಅದನ್ನ ತಲೆ ಕೆಡಿಸ್ಕೋಬಾರ್ದು. ನಾವ್ ಅದನ್ನ ತಲೆ ಕೆಡಿಸ್ಕೊಂಡು ಟ್ರಿಗರ್ ಆದಷ್ಟು ಅವ್ರು ನಮ್ಮನ್ನ ಟ್ರಿಗರ್ ಮಾಡ್ತಾರೆ. ಅದಕ್ಕಿಂತ ಬೆಸ್ಟ್ ಏನು ಗೊತ್ತಾ, ಮನ್ಸಿಗೆ ಈ ತರ ಏನಾದ್ರೂ ಒಳ್ಳೇದ್ ಅನ್ನಿಸ್ತಾ ಇದ್ರೆ ಮಾಡ್ತಾ ಹೋಗ್ಬೇಕು. ನನಗಂತೂ ಈ ತರ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಇನ್ವಾಲ್ವ್ ಆಗೋದಂದ್ರೆ ತುಂಬಾನೇ ಇಷ್ಟ. ನಮ್ಮ ಮನೆಯಲ್ಲೋ ಅದು ಇದು ಫಂಕ್ಷನ್ ಆಗ್ತಾನೆ ಇರುತ್ತೆ. ನವೆಂಬರ್ ಇಂದ ಸ್ವಾಮಿಗಳದು ಪೂಜೆ ಅದು ಇದು ಅಂತ ಆಗಿ ಜನವರಿ ತನಕ ಆದ್ರೆ ಇನ್ನು ಫೆಬ್ರವರಿಲಿ ಪಾದಯಾತ್ರೆಗಳು ಸ್ಟಾರ್ಟ್ ಆಗ್ತಾರೆ. ಸೊ ಅವರು ನಮ್ಮ ಮನೆ ಹತ್ರ ಬಂದು ಸ್ಟೇ ಆಗಿ ಅವರುನು ಅಡ್ಗೆ ತಿಂಡಿ ಎಲ್ಲ ಮಾಡ್ಕೊಂಡಿರ್ತಾರೆ. ಮಕರ ಸಂಕ್ರಾಂತಿ ಕಳೀತಾ ಬಂದಾಗೆ ಶಿವರಾತ್ರಿ ಹಬ್ಬ ಸ್ಟಾರ್ಟು. ಅವಾಗಂತೂ ನಮ್ಮ ಮನೆ ಮುಂದೆ ಜನನೋ ಜನ. ಅದಷ್ಟೇ ಅಲ್ಲ, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ ಆ ಟೈಮಲ್ಲಿ. ಈ ಸಲ ಮಾತ್ರ ಇಲ್ಲೇ ಇರೋದ್ರಿಂದ ಅದೊಂಥರ ಅಡ್ವಾಂಟೇಜ್. ಇನ್ನು ಹೆಚ್ಚಾಗಿ ಪಾದಯಾತ್ರೆಗಳು ನಮ್ಮ ಹಾಸನಿಂದ ಬರೋದ್ರಿಂದ ನಮ್ಮೂರಿಂದ ಬರ್ತಿದಾರಲ್ಲ ಅನ್ನೋ ಒಂಥರ ಖುಷಿ. ಅದ್ರಲ್ಲಿ ನಮ್ಮ ಸಂಬಂಧಿಕರು ತುಂಬಾ ಜನ ಇರ್ತಾರೆ. ಇನ್ನು ಅವರಿಗೆ ಊಟ ಉಪಚಾರ ಅಂತ ಎಲ್ಲ ನಾವ್ ಇದ್ರಲ್ಲೇ ಕಳೆದು ಬಿಡ್ತೀವಿ ನೋಡಿ. ಇನ್ನು ಇಲ್ಲಂತೂ ದೋಸೆ ಮಾಡ್ತಾ ಮಾಡ್ತಾ ತುಂಬಾನೇ ಚೆನ್ನಾಗ್ ಬಂತು. ದೋಸೆಗೆ ಮೇನ್ ಆಗಿ ಹಿಟ್ಟು ಚೆನ್ನಾಗಿ ಬರ್ಬೇಕು. ಹಿಟ್ಟು ಚೆನ್ನಾಗಿದ್ರೆ ದೋಸೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನಂತೂ ಸ್ವಲ್ಪ ಹೊತ್ತು ದೋಸೆನೆಲ್ಲ ಮಾಡ್ಕೊಟ್ಟು ಅದಾದ್ಮೇಲೆ ಸ್ವಾಮಿ ಒಬ್ರಿಗೆ ಮಾಡಿ ಅಂತ ಅಂದೆ. ಯಾಕಂದ್ರೆ ನನಗೊಂದು ಪುಟಾಣಿ ಪಾಪು ಇರೋದ್ರಿಂದ ಜಾಸ್ತಿ ನನಗೆ ಕೆಲಸ ಮಾಡೋದಕ್ಕೆಲ್ಲ ಆಗಲ್ಲ. ಹಾಗಾಗಿ ಅವ್ರಿಗೆ ಏನಾದ್ರೂ ರುಬ್ಕೊಡೋದು, ಸ್ವಲ್ಪ ಸ್ವಲ್ಪ ಹೆಲ್ಪ್ ಆ ತರ ಎಲ್ಲ ಮಾಡ್ತೀನಿ. ಇನ್ನು ದೋಸೆಗೆ ಯಾವಾಗ್ಲೂ ಏನ್ ಚಟ್ನಿ ಮಾಡೋದು
ಮಾಡೋದು ಅಂತ ಹೇಳಿ ಯಾವ್ದಾದ್ರು ಗೊಜ್ಜು ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಎಲ್ಲಾ ತರಕಾರಿ ಅದ್ರ ಜೊತೆ ಕಾಳೆಲ್ಲ ಬೆರೆಸಿ ಒಂದ್ ಗೊಜ್ಜನ್ನ ಮಾಡಕ್ಕೆಲ್ಲ ರೆಡಿ ಮಾಡಿದೆ. ನಾನಿಲ್ಲಿ ತರಕಾರಿನೆಲ್ಲ ನಮ್ಮ ಅಣ್ಣನ ಹತ್ರ ಕಟ್ ಮಾಡಿಸಿ ಅದಾದ್ಮೇಲೆ ಅದಕ್ಕೆ ಬೇಕಾಗಿರೋ ಮಸಾಲಾನೆಲ್ಲ ರೆಡಿ ಮಾಡ್ಕೊಂಡು ರುಬ್ಕೊಟ್ಟೆ. ಎಲ್ಲ ರೆಡಿ ಮಾಡ್ಕೊಟ್ರೆ ಇನ್ನೇನ್ ಸ್ವಾಮಿಗಳು ಮಾಡ್ಕೋತಾರಲ್ಲ ಅಂತ ಹೇಳಿ ಈ ತರ ಎಲ್ಲ ರೆಡಿ ಮಾಡಿದೆ. ಇನ್ನು ಇಲ್ಲಿ ಒಗ್ಗರಣೆಗಿಟ್ಟು ತರಕಾರಿನೆಲ್ಲ ಹಾಕಿ ತರಕಾರಿ ಕಾಳು ಎಲ್ಲ ಬೆಂದೆಲ್ಲ ಆದಮೇಲೆ ನಾನು ರುಬ್ಬಿಟ್ಟಿರೋ ಮಸಾಲನೆಲ್ಲ ಅಣ್ಣ ಹಾಕಿ ಮಿಕ್ಸ್ ಮಾಡಿದ್ರು. ನನಗೂ ಈ ಕೆಲಸ ಎಲ್ಲ ಮಾಡಬೇಕಾದ್ರೆ ಪದೇ ಪದೇ ನನ್ನ ಪಾಪು ಅಳ್ತಿದ್ಲು. ಸೊ ಅಲ್ಲೊಂದ್ಸಲ ಹೋಗಬೇಕು ಇಲ್ಲೊಂದ್ಸಲ ಹೋಗಬೇಕು ಹೀಗೆ ಮ್ಯಾನೇಜ್ ಮಾಡ್ತಾ ಕೂತಿದ್ದೆ. ಅದೇನೋ ಗೊತ್ತಿಲ್ಲ, ನನಗೆ ಈ ಥರ ಅಡುಗೆ ಮಾಡೋದು ಬಲ್ಕಾಗಿ ಅಂದರೆ ತುಂಬಾನೇ ಇಷ್ಟ. ಸೊ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಿಕೊಂಡು ಅವರಿಗೆಲ್ಲ ರೆಸಿಪಿನೆಲ್ಲ ಹೇಳ್ಕೊಡೋದು ಈ ಥರ ಎಲ್ಲ ಮಾಡ್ತಾ ಇದ್ದೆ. ಪಾಪ ಸ್ವಾಮಿಗಳೆಲ್ಲ ಯಾವಾಗ್ಲೂ ಫಲಹಾರ ಒಂದೇ ಥರ ತಿಂದಿರ್ತಾರಲ್ವಾ, ಸೊ ಈ ಥರನೂ ಸ್ವಲ್ಪ ತಿನ್ಲಿ ಅಂತ ಹೇಳಿ ಮಾಡಿಕೊಡ್ತಾ ಇದ್ವಿ ನಾನು ಮತ್ತೆ ಅಣ್ಣ. ಇನ್ನು ಗೊಜ್ಜೆಲ್ಲ ಆರದ್ಮೇಲೆ ಇಷ್ಟು ತಿಕ್ಕಾಗಿ ತುಂಬಾನೇ ಚೆನ್ನಾಗಿತ್ತು. ಇನ್ನು ಪ್ರತಿ ವರ್ಷನೂ ಅಷ್ಟೇ ನಮ್ಮ ಮನೇಲಿ ಸ್ವಾಮಿಗಳು ಹೊರಡಕ್ಕಿಂತ ಮುಂಚಿನ ದಿವಸ ಪಡಿ ಪೂಜೆ ನಡೆಯುತ್ತೆ. ಆ ಪಡಿ ಪೂಜೆ ದಿವಸ ನಾನು ಮತ್ತೆ ನನ್ನ ಗಂಡ ಪ್ರತಿಯೊಬ್ಬರಿಗೂ ಫಲಹಾರನ ಕೊಡ್ತೀವಿ. ಅದೊಂಥರ ಪ್ರತಿ ವರ್ಷ ನಮಗೆ ರೂಢಿ ಆಗ್ತಾ ಬಂದಿದೆ. ಇನ್ನು ಸಂಜೆ ಫಲಹಾರ ಎಲ್ಲ ಆಗ್ತಾ ಇದ್ದಾಗೆ ದೇವ್ರ ಗುಡಿ ಹತ್ರ ಬಂದ್ರೆ ಅಲಂಕಾರನು ಆಲ್ಮೋಸ್ಟ್ ಆಲ್ ಎಲ್ಲಾನು ಮುಗ್ದು ಪೂಜೆಗೋಸ್ಕರ ರೆಡಿ ಮಾಡಿಟ್ಟಿದ್ರು. ಇವತ್ತು ಕಡೆ ಶನಿವಾರ ಪೂಜೆ, ಇನ್ನು ನೆಕ್ಸ್ಟ್ಗೆ ಸ್ವಾಮಿಗಳೆಲ್ಲ ಹೊರಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಅಲಂಕಾರನೆಲ್ಲ ಮಾಡಿದ್ರು. ಅಲಂಕಾರನೆಲ್ಲ ಮಾಡಿ ಇನ್ನು ಉಳ್ದಿರೋ ಸ್ವಾಮಿಗಳೆಲ್ಲ ಬರ್ಬೇಕಲ್ವಾ, ಸೊ ಹಾಗಾಗಿ ಎಲ್ಲಾ ಸ್ವಾಮಿಗಳು ಹೊರಗಡೆ ಕುತ್ಕೊಂಡು ಕಾಯ್ತಾ ಇದ್ರು. ಸ್ವಾಮಿಗಳೆಲ್ಲ ಬಂದಿದ ತಕ್ಷಣ ಶರಣು ಕರೆದು ಪೂಜೆನೂ ಮುಗ್ದೋಯ್ತು. ಕಡೆ ಶನಿವಾರ ಆಗಿರೋದ್ರಿಂದ ಸ್ವಾಮಿಗಳ ಮನೆಯವ್ರು ಕೂಡ ಬಂದಿದ್ರು. ಪೂಜೆ ಆಗಿದ ತಕ್ಷಣ ದೇವ್ರನ್ನ ನೆನೆಸ್ಕೊಂಡು ಪ್ರಸಾದನೆಲ್ಲ ತಗೊಂಡ್ರು ಸ್ವಾಮಿಗಳು. ಮೂಲ ಗಣಪತಿ ಭಗವಾನೇ ಶ್ರೀಧರ್ಮ ಶಾಸ್ತ್ರನೇ ಎಲ್ಲುಂ ಎಲ್ಲಾಡ್ ವೀರನೇ ವೀರಮಣಿಗಂಟನೇ ಆಪತ್ ಬಾಂಧವನೇ ಅನಾಥ ರಕ್ಷಕನೇ ಬೇಟಂ ಕೊಡುಪವನೇ ಕೊಂಡು ಪೋಕೊಂಡು ಭಗವಾನೇ ಪಾಪ ಕಲಿಗಾಧವನೇ ಭವೈದ್ಯನಾಥನೇ ಚಿನ್ಮಯ ರೂಪನೇ ಚಿದಾಕಾರನೇ ಏಕಾಂತವಾಸನೇ ಹೇ ಗಣನಾಯಕನೇ ಭೂಮಿಗೆ ಒಡೆಯನೇ ಭೂಗಣನಾಯಕನೇ ಭೂಮಿ ಪೂಜಿಕನೇ ನಿತ್ಯ ಬ್ರಹ್ಮಚಾರ್ಯೇ ಕಾನನವಾಸನೇ ಕಲಿಯುಗ ವರದನೇ ಮಂಗಲ ರಾಜ್ಯನೇ ಅರಣ್ಯ ಪಾಲಕನೇ ಅರಣ್ಯ ರಕ್ಷಕನೇ ಸ್ವಾಮಿಯೇ 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 ಓಂ ಶ್ರೀ ಹರಿಹರ ಸುತಾನಂದ ಚಿತ್ತನಯ್ಯಪ್ಪ ಸ್ವಾಮಿಯೇ. ಪ್ರತಿ ಪ್ರಸಾದನ ಅಯ್ಯಪ್ಪ ಪೂಲೆ ಮನಸ್ಸಲ್ಲಿ ಪೂರ್ಣ ಪೆಚ್ಚಾಪನ ಅಯ್ಯಪ್ಪ ಪ್ರತಿ ಪ್ರಸಾದ ಬಾಬು ಇನ್ನು ಸ್ವಾಮಿಗಳೆಲ್ಲ ಕೈ ತೊಳ್ಕೊಂಡೆಲ್ಲ ಬಂದಾದ್ಮೇಲೆ ಇವತ್ತು ಕನ್ಯಾಸ್ವಾಮಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ಪ್ರತಿ ಸಲ ಮಾಲೆ ಹಾಕಿದಾಗ ಕಡೆ ಶನಿವಾರ ದಿವಸ ಕನ್ಯಾಸ್ವಾಮಿ ಪೂಜೆನ ಮಾಡ್ತಾರೆ. ಕನ್ಯಾಸ್ವಾಮಿ ಪೂಜೆ ಮನೆಯವರಿಂದ ಸ್ವಾಮಿಗಳಿಗೋಸ್ಕರ ಮಾಡೋ ಪೂಜೆ. ಇಲ್ಲಿ ನಮ್ಮ ಅಣ್ಣ ಗುರುಸ್ವಾಮಿ ಆದ್ರೂನು ಅವರು ಅವತ್ತು ಕಪ್ಪು ವಸ್ತ್ರನ ತೊಟ್ಟು ಕನ್ಯಾಸ್ವಾಮಿ ಆಗಿರ್ತಾರೆ. ಸ್ವಾಮಿಗಳಿಗೆಲ್ಲ ಕೈಗೆ ಅಕ್ಕಿನ ಕೊಟ್ಟು ನಾವೇನಾದ್ರೂ ತಪ್ಪು ಮಾಡಿದ್ರೆ ಆ ದೇವ್ರಿಗೆ ಹಾಕಿ, ಇಲ್ಲ ಅಂದ್ರೆ ನಮಗ್ ಹಾಕಿ ಹಾರೈಸಿ ಅಂತ ಹೇಳ್ತೀವಿ. ಪ್ರತಿ ವರ್ಷನೂ ಸ್ವಾಮಿಗಳು ನಮ್ಮೇಲಿನ ಪ್ರೀತಿಯಿಂದ ನಮ್ಮೇಲೇನೆ ಅಕ್ಕಿ ಕಾಳನ್ನ ಹಾಕಿ ತುಂಬಾನೇ ಹಾರೈಸ್ತಾರೆ. ಆಗ ನಮಗೆ ಈ 48 ದಿವಸ ಅವ್ರು ಮಾಡೋ ಕಠಿಣ ವ್ರತದಲ್ಲಿ ನಮಿಗೂ ಅದರಲ್ಲಿ ಸ್ವಲ್ಪನಾದ್ರೂ ಪಾಲ್ ಸಿಕ್ಕಂಗಾಗತ್ತೆ. ಅದಷ್ಟೇ ಅಲ್ಲದೆ ಅವರ ಆಶೀರ್ವಾದನೂ ನಮಗ್ ಸಿಗುತ್ತೆ. ಇವೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ. ನಮ್ಮ ಮನೇಲೆ ಸ್ವಾಮಿಗಳೆಲ್ಲ ಇಷ್ಟು ದಿವಸ ಎಲ್ಲ ಉಳ್ಕೊಂಡು ಕಡೆಯದಾಗಿ ಅವ್ರು ಹೋಗೋವಾಗ ಅವ್ರ ವ್ರತದ ಜೊತೆಗೆ ನಮಗೆ ಆಶೀರ್ವಾದನೆಲ್ಲ ಕೊಟ್ಟು ನಾವು ಒಳ್ಳೇದಾಗ್ಲಿ ಅಂತ ಹಾರೈಸ್ತಾರಲ್ಲ, ಇದಕ್ಕಿಂತ ಮಿಗ್ಲಾಗಿದ್ದು ಏನಿದೆ ಹೇಳಿ. ಇನ್ನು ಸ್ವಾಮಿಗಳೆಲ್ಲ ಬಂದಿದ್ರಲ್ಲ, ಸೊ ಅವರಿಗೆ ಪ್ರಸಾದನೆಲ್ಲ ಕೊಟ್ಟ ಅಲ್ಲ ಆದ್ಮೇಲೆ ಮೊದ್ಲಿಗೆ ಅವ್ರನ್ನ ಫಲಹಾರಕ್ಕೋಸ್ಕರ ಕೂರ್ಸಿದ್ರು. ಅವ್ರ ಜೊತೆಗೇನೆ ನಮ್ ಸ್ವಾಮಿಗಳು ಕೂಡ ಕೂತ್ರು. ಸ್ವಾಮಿಗಳಂತೂ ಅವ್ರ ಮನೆಯವ್ರ ಜೊತೆನೆ ಕೂತ್ಕೊಂಡು ಫಲಹಾರನೆಲ್ಲ ತಗೊಂಡ್ರು. ಇನ್ನು ಇವತ್ತು ನನ್ ಮಗಳು ಅವ್ರ ಅಪ್ಪನ ಜೊತೆ ಹಾಸನಕ್ಕೆ ಹೋಗಿರೋದ್ರಿಂದ ನನ್ ಸೊಸೆ ಬಂದು ನನ್ನ ಮುದ್ದು ಮಾಡ್ತಾ ಇದ್ಲು. ಅವಳನ್ನ ಮುದ್ದು ಮಾಡ್ಕೊಂಡು ಸ್ವಾಮಿಗಳ ಜೊತೆ ಎಲ್ಲ ಮಾತಾಡ್ಕೊಂಡು ಇವತ್ತಿನ ದಿನ ಅಂತೂ ತುಂಬಾನೇ ಚೆನ್ನಾಗಿ ಕಳೆದ್ವಿ. ಸೊ ಇನ್ನೊಂದು ಸೂಪರ್
ವ್ಲಾಗ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.